ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಗ್ರೂಪ್ ಡಿ ಎಕ್ಸಾಮ್ ತುಂಬಾ ಜನರು ಆಗಿದ್ದಾವೆ, ಇನ್ನೂ ತುಂಬಾ ಜನರ ಎಕ್ಸಾಮ್ ಬರೀಬೇಕಾಗಿದೆ. ಎಲ್ಲರಲ್ಲೂ ಒಂದೇ ಕನ್ಫ್ಯೂಷನ್ ಏನಂತಂದ್ರೆ, ಯಾಕೆ ಸಿಟಿ ಇಂಟಿಮೇಷನ್ ಇನ್ನೂ ಓಪನ್ ಆಗ್ತಾ ಇಲ್ಲ, ಯಾಕೆ ನನಗೆ ಸಿಟಿ ಇಂಟಿಮೇಷನ್ ಮೆಸೇಜ್ ಬರ್ತಾ ಇಲ್ಲ ಅಂತೇಳಿ ತುಂಬಾ ಜನ ಏನಂದ್ರೆ ಮೆಸೇಜ್ ಅಲ್ಲಿ ಅಥವಾ ಕಾಲ್ ಮಾಡಿ ಕೇಳ್ತಾ ಇದ್ರಿ. ಯಾಕೆ ರೈಲ್ವೆ ಈ ತರ ಮಾಡುತ್ತೆ ಅಂತ ಹೇಳಿಕೆ ಬರುವುದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಒಂದು ಪ್ಯಾಟರ್ನ್ ಅಲ್ಲಿ ಎಕ್ಸಾಮ್ ನಡೀತಾ ಇತ್ತು, ಆ ಒಂದು ಪ್ಯಾಟರ್ನ್ ನ ಬ್ರೇಕ್ ಮಾಡಿ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ವಿಚಾರ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ರೈಲ್ವೆ ಏನ್ ಮಾಡಿದೆ ಅಂತಂದ್ರೆ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದೆ. ಪೋಸ್ಟ್ಪೋನ್ ಅಂದ್ರೆ ಏನು, 16ಕ್ಕೆ ಎಕ್ಸಾಮ್ ಮುಗಿಬೇಕಾಗಿತ್ತು, ಏನು ಜನವರಿಯ 16ಕ್ಕೆ ಎಕ್ಸಾಮ್ ಮುಗಿಬೇಕಾಗಿತ್ತು. ಅದನ್ನ ಏನ್ ಮಾಡಿದೆ, ಫೆಬ್ರವರಿವರೆಗೂ ಏನಂದ್ರೆ ಫೆಬ್ರವರಿಯಲ್ಲಿ ಪೋಸ್ಟ್ಪೋನ್ ಮಾಡಿದೆ. ಈಗ 16ಕ್ಕೆ ಎಕ್ಸಾಮ್ ನಡೆಯೋದಿಲ್ಲ, ಏನಾಗುತ್ತೆ ಫೆಬ್ರವರಿ ಎಕ್ಸಾಮ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಅದರಿಂದ ನಿಮಗೆ ಏನಂದ್ರೆ ಸಿಟಿ ಇಂಟಿಮೇಷನ್ ಬರ್ತಾ ಇಲ್ಲ. ಈ ಒಂದು ಕ್ಲಾರಿಫಿಕೇಶನ್ ಸ್ನೇಹಿತರೆ. ಆದ್ರೆ ಯಾವಾಗ ಎಕ್ಸಾಮ್ ಮತ್ತೆ ಪ್ರಾರಂಭ ಆಗುತ್ತೆ, ಮತ್ತೆ ಸಿಟಿ ಇಂಟಿಮೇಷನ್ ಯಾವಾಗ ಮೆಸೇಜ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ಆ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ಮತ್ತೆ ಗ್ರೂಪ್ ಡಿ ಪ್ರಿಪರೇಷನ್ ಗೆ ಸಲುವಾಗಿ ನಾವು ಏನಂದ್ರೆ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ಮಾಡ್ತಾ ಇದ್ವಿ, ಅದನ್ನು ಸಹ ತಾವೆಲ್ಲರೂ ನೋಡ್ತಾ ಇದ್ರ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಮತ್ತೆ ನೋಡಿ. ಯಾಕಂದ್ರೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ನಿಮ್ಗೆ ಮುಂದೆ ಬರುವಂತ ಎಕ್ಸಾಮ್ ಅಲ್ಲಿ ಬೀಳುವಂತ ಕರೆಂಟ್ ಅಫೇರ್ಸ್ ಮತ್ತೆ GS ಮೇಲೆ ಬೀಳುವಂತ ಪ್ರಶ್ನೆಗಳಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಮತ್ತೆ ನಿಮ್ಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀನಿ, ಅದಕ್ಕೂ ಸಹ ಫಾಲೋ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ. ಯಾಕಂದ್ರೆ ಈಗ ನಡೆಯುವಂತ ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಬಿದ್ದಿದಾವ ಅಂತ ಹೇಳಿ ತುಂಬಾ ಜನ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಇದು 2018, 2022 ಮತ್ತೆ 2013ರಲ್ಲಿ ಏನ್ ಎಕ್ಸಾಮ್ ನಡೆದಲ್ಲ ಅದರ ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಏನಂತಂದ್ರೆ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅಂದ್ರೆ ಇದರಲ್ಲಿ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಹಳೆಯ ಪ್ರಶ್ನೆ ಪತ್ರಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ. ಅದು 30 ಸಟ್ಟು ಪ್ರಶ್ನೆ ಪತ್ರಗಳನ್ನ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದಾವೆ, ಮತ್ತೆ ಎಕ್ಸಾಮ್ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಳ್ಬೇಕಾತಂದ್ರ ಈ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಹತ್ರ NTPC ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಇದಾವೆ, ಅವನು ಸಹ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ SSC JD ಪ್ರಶ್ನೆ ಪತ್ರಗಳಿದಾವೆ, ಅವನು ತೆಗೆದುಕೊಳ್ಬಹುದು. RRB ಟೆಕ್ನಿಷಿಯನ್, ALP, SSC ಇವೆಲ್ಲವೂ ಪ್ರಶ್ನೆಗಳ ಪತ್ರಗಳು ನಮ್ಮಲ್ಲಿ ಅವೈಲಬಲ್ ಇರ್ತಾವೆ, ಅವನ್ನ ನೀವು ತಗೊಂಡು ಸ್ಟಡಿಯನ್ನ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಏನೀಗ 4-5 ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬೀಳ್ತಾ ಇದ್ದಾವೆ, ನೀವೆಲ್ಲರೂ ನೋಡಿರ್ಬೋದು. ಆ ಒಂದು ಕರೆಂಟ್ ಅಫೇರ್ಸ್ ನೀವು ಕ್ಯಾಚ್ ಮಾಡ್ಬೇಕಂತಂದ್ರೆ 2025ರ ಕರೆಂಟ್ ಅಫೇರ್ಸ್ ಅನ್ನ ತಪ್ಪದೇ ಓದ್ಬೇಕಾಗ್ತದ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು 2025ರ ಕರೆಂಟ್ ಅಫೇರ್ಸ್ ಅಂದ್ರೆ ಜನವರಿ ಟು ಅಕ್ಟೋಬರ್ ಏನೋ ಒಂದು ಮಂತ್ ನಡೀತಾ ಇದೆಯಲ್ಲ, ಈ ಒಂದು ಏನಂದ್ರೆ ಮಂತ್ ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬೀಳ್ತಿದಾವೆ. ಆದ್ರಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು 10 ತಿಂಗಳ ನೋಟ್ಸ್, ಜನವರಿ ಟು ಅಕ್ಟೋಬರ್. ಇದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ತೆಗೆದುಕೊಳ್ಬೇಕು. ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಜನರಲ್ ಸೈನ್ಸ್ ಅಂತ ಒಂದು ಟಾಪಿಕ್ ಬರ್ತದೆ, ಇದ್ರ ಮೇಲೆ 25 ಅಂಕಗಳನ್ನ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಆ ಒಂದು ಚಾಪ್ಟರ್ ನಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಈ ಎಲ್ಲದರ ಮೇಲೆ ಪ್ರಶ್ನೆಗಳು ಬೀಳ್ತವೆ. ಅದಕ್ಕೆ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಜನರಲ್ ಸೈನ್ಸ್ ಸ್ಟಡಿ ಕಿಟ್ ಅಂತ ನಾವು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಇದು ಪ್ಯೂರ್ ಕನ್ನಡದಲ್ಲಿ ಇರ್ತೈತಿ. ಈ ಎಲ್ಲಾ ಸಿಲೆಬಸ್ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಇದು ಸಹ ಇದರ ಒರಿಜಿನಲ್ ಬೆಲೆ 199 ರೂಪಾಯಿ ಇತ್ತು ಮೊದಲೇ. ನಾವು ಇದರ ಎಕ್ಸಾಮ್ ಸಂಬಂಧ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೇವಲ 99 ರೂಪಾಯಿಗಳ ಕೊಡ್ತಾ ಇದೀವಿ. ಯಾರಿಗ್ ಬೇಕು ಅವರು ಏನಾದ್ರೆ ಈ ಒಂದು ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಮತ್ತೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಅಪ್ಡೇಟ್ ಇದೆ. ಏನಂತಂದ್ರೆ ನಮ್ಮಲ್ಲಿ ಸ್ಟಡಿ ಮಟೀರಿಯಲ್ಸ್ ಅಂದ್ರೆ ಟೋಟಲ್ ಆಗಿ ಏನೊಂದು ಜನರಲ್ ಅವೇರ್ನೆಸ್ ಅಂತ ಒಂದು ಏನಂದ್ರೆ ಒಂದು ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ ಅಂದ್ರೆ ಒಂದು 20 ಮಾರ್ಕ್ಸ್ ಎಕ್ಸಾಮ್ ಇರ್ತಲ್ಲ, ಅವು ಎಲ್ಲವೂ ಕವರ್ ಆಗುವಂತ ಒಂದು ನೋಟ್ಸ್ ಪ್ಯಾಕೇಜ್ ಇದೆ. ಇದರಲ್ಲಿ ಜನರಲ್ ಸೈನ್ಸ್
ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಅಂದ್ರೆ ಜಿಕೆ ಅಂತ ಕರಿತೀವಿ, ಇವೆಲ್ಲವೂ ಕೂಡಿರ್ತವೆ. ಇವೆಲ್ಲವೂ ಕೂಡಿ ಇದರ ಜೊತೆಗೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಸಹ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಇವೆಲ್ಲವೂ ಸೇರಿ ಇದರ ಬೆಲೆ ಕೇವಲ 299 ರೂಪಾಯಿ ಇರ್ತದೆ ಸ್ನೇಹಿತರೆ. ಇವೆಲ್ಲವೂ ಬೇಕಂತಾರೆ 299 ಪಾವತಿ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. RRB ಏನ್ ಮಾಡುತ್ತೆ ಅಂತಂದ್ರೆ ತನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಒಂದು ನೋಟಿಸ್ ಅನ್ನ ಪೋಸ್ಟ್ ಮಾಡಿತ್ತೆ. ಯಾರೆಲ್ಲ ನೋಡಿದ್ರ ಅವ್ರಿಗೆ ಗೊತ್ತಿರುತ್ತೆ, ಯಾರೆಲ್ಲ ನೋಡಿಲ್ಲ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಏನಂತಂದ್ರೆ ಅವ್ರು ಕನ್ಫ್ಯೂಷನ್ ಇರ್ತಾರೆ. ಯಾಕೆ ಸಿಟಿ ಇಂಟಿಮೇಷನ್ ಬರ್ತಾ ಇಲ್ಲ, ಒಂದ್ ಹಂತದವರೆಗೂ ಎಕ್ಸಾಮ್ ನಡೆದು ಮುಂದೆ ಎಕ್ಸಾಮ್ ನಡೀತಾ ಇಲ್ಲ, ಮತ್ತೆ ಮೆಸೇಜ್ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಇರ್ತೀರಾ. ಅದಕ್ಕೆ ಒಂದು ಕ್ಲಿಯರ್ ಆದಂತ ಕ್ಲಾರಿಫಿಕೇಶನ್ ರೈಲ್ವೆನೆ ಕೊಡುತ್ತೆ. ಏನಂತ ಅದರಲ್ಲಿ ಹೇಳುತ್ತೆ ರೈಲ್ವೆ ಅಂತಂದ್ರೆ, ಇಲ್ಲಿ ನೋಡ್ಬೋದು ಅವರು ಒಂದು ಪೀರಿಯಡ್ ಅನ್ನ ಹಾಕೊಂಡಿದ್ರು. ಏನಂದ್ರೆ ಜನವರಿ 1ರಿಂದ 16 ಎಕ್ಸಾಮ್ ಅನ್ನ ನಡೆಸ್ತೀನಿ ಅಂತ ಹೇಳಿ ಒಂದು ಟೈಮ್ ಟೇಬಲ್ ಆಲ್ರೆಡಿ ಶೆಡ್ಯೂಲ್ ಆಗಿತ್ತು. ಆದ್ರೆ ಅದನ್ನ ಬ್ರೇಕ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ 8 ಮತ್ತು 9ನೇ ತಾರೀಕುವರೆಗೂ ಮಾತ್ರ ಎಕ್ಸಾಮ್ ನಡೀತೆ. ಅಂದ್ರೆ ಈ ಒಂದು ತಿಂಗಳಲ್ಲಿ ಅಂದ್ರೆ ಜನವರಿ 2026ರಲ್ಲಿ 8 ಮತ್ತು 9ರಂದು ಮಾತ್ರ ಎಕ್ಸಾಮ್ ನಡೆಯುತ್ತೆ. ಅಲ್ಲಿಂದ ಕಂಟಿನ್ಯೂ ಆಗಿ ಮುಂದೆ ಹೋಗಿ ಫೆಬ್ರವರಿಯಲ್ಲಿ 2, 3, 4, 5, 6, 9, 10 ನೋಡ್ರಿ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ. ಇಲ್ಲಿ ಏನಿ 1ರಿಂದ 16ವರೆಗೂ ಎಕ್ಸಾಮ್ ನಡಿಬೇಕಾಗಿತ್ತಲ್ಲ, ಅದು 16ರವರೆಗೆ ಕಂಟಿನ್ಯೂ ಆಗೋಲ್ಲ. ಅದೇನಾಗತ್ತೆ ಅಂತಂದ್ರೆ ಕೇವಲ 8ನೇ ತಾರೀಕು ಮತ್ತು 9ನೇ ತಾರೀಕಿಗೆ ಮಾತ್ರ ಸೀಮಿತ ಆಗತ್ತೆ. 9ನೇ ತಾರೀಕಿನ ನಂತರ ಡೈರೆಕ್ಟ್ ಆಗಿ ಫೆಬ್ರವರಿಯಲ್ಲಿ ನೆನಪಿಟ್ಕೊಡ್ರಿ, ಫೆಬ್ರವರಿಯಲ್ಲಿ 2ನೇ ತಾರೀಕು, 3ನೇ ತಾರೀಕು, 4, 5, 6, 9 ಮತ್ತು 10ರಂದು ಏನಂತಂದ್ರೆ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದ್ರೆ ಫೆಬ್ರವರಿಯಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಎಲ್ಲಿವರೆಗೂ? ಫೆಬ್ರವರಿ 10ರವರೆಗೂ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗ್ತಂದ್ರೆ ಏನಂದ್ರೆ ಜನವರಿಯಲ್ಲಿ ಕೇವಲ 2 ದಿನ ಮಾತ್ರ ಎಕ್ಸಾಮ್ ನಡೆಯುತ್ತೆ. ಯಾವಾಗ ಅಂತಂದ್ರೆ ಅದು 8 ಮತ್ತು 9ನೇ ತಾರೀಕು. 8 ಮತ್ತು 9ನೇ ತಾರೀಕು ಅಂದ್ರೆ ಇವತ್ತು 4ನೇ ತಾರೀಕು. ನಿಮಗೆ ಅವರು ಆಲ್ರೆಡಿ ಹೇಳ್ತಾರೆ ಅಂತಂದ್ರೆ ಎಕ್ಸಾಮ್ 10 ದಿನದ ಮುಂಚೆ ಸಿಟಿ ಇಂಟಿಮೇಷನ್ ನಿಮಗೆ ಬರುತ್ತೆ ಅಂತ ಹೇಳಿ. ಯಾರದೆಲ್ಲ ಈಗಾಗಲೇ 8 ಮತ್ತು 9ನೇ ತಾರೀಕು ಎಕ್ಸಾಮ್ ಇದೆಯಲ್ಲೋ ಅವ್ರಿಗೆ ಸಿಟಿ ಇಂಟಿಮೇಷನ್ ಮೆಸೇಜ್ ಬಂದಿರುತ್ತೆ. ನೀವೆಲ್ಲರೂ ನಿಮ್ಮ ಟೆಕ್ಸ್ಟ್ ಮೆಸೇಜ್ ಅನ್ನ ಅಥವಾ ಜಿಮೇಲ್ ಅನ್ನ ಓಪನ್ ಮಾಡಿ ನೋಡಿ. ಯಾರೆಲ್ಲ 8 ಮತ್ತು 9ಕ್ಕೆ ಎಕ್ಸಾಮ್ ಇದೆಯಲ್ಲೋ ಅವ್ರಿಗೂ ಖಂಡಿತವಾಗಿಯೂ ಮೆಸೇಜ್ ಬಂದಿರುತ್ತೆ. ಯಾರಿಗೆಲ್ಲ ಮೆಸೇಜ್ ಬಂದಿದೆ ಅವರು 4 ದಿನ ಮುಂಚೆ, ಅಂದ್ರೆ ಎಕ್ಸಾಮಿನ 4 ದಿನ ಮುಂಚೆ ಅಂತಂದ್ರೆ 4ನೇ ತಾರೀಕ ಅಥವಾ 5ನೇ ತಾರೀಕು ನಿಮಗೆ ಏನಂದ್ರೆ ಈ ಕಾಲ್ ಲೆಟರ್ ಓಪನ್ ಆಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವೆಲ್ಲರೂ ಎಕ್ಸಾಮ್ ಅನ್ನ ಬರೀರಿ. ಯಾರು 8, 9ಕ್ಕೆ ಅಂದ್ರೆ ಇದೇ ತಿಂಗಳು ಜನವರಿಯಲ್ಲಿ ಯಾರ್ದೆಲ್ಲ 8 ಮತ್ತು 9ನೇ ತಾರೀಕು ಎಕ್ಸಾಮ್ ಇದೆಯಲ್ಲೋ ಅವ್ರದ್ದು ಈಗಾಗಲೇ ನಿಮಗೆ ಈ ಕಾಲ್ ಲೆಟರ್ ಅಪ್ಡೇಟ್ ಆಗಿರುತ್ತೆ, ಮೆಸೇಜ್ ಬಂದಿರುತ್ತೆ. ನೀವು ಅದನ್ನ ತೆಗೆದು ಎಕ್ಸಾಮ್ ಅನ್ನ ಬರೀರಿ. ಯಾರಿಗೆಲ್ಲ ಇನ್ನು ಮೆಸೇಜ್ ಬಂದಿಲ್ಲೋ ಅವ್ರಿಗೆ ನಿಮ್ಮದು 8 ಮತ್ತು 9ನೇ ತಾರೀಕು ಎಕ್ಸಾಮ್ ಇಲ್ಲ ಅಂತ ಅರ್ಥ. ನೀವೇನ್ ಅರ್ಥ ಮಾಡ್ಕೋಬೇಕಂತಂದ್ರೆ ನಿಮ್ಮ ಎಕ್ಸಾಮ್ 2ರಿಂದ 10ರ ಮಧ್ಯೆ ಇದೆ ಅಂತ ಅರ್ಥ. ಅವಾಗ ನಿಮ್ಗೆ ಏನ್ ಅರ್ಥ ಮಾಡ್ಕೋಬೇಕು, 10 ದಿನದ ಮುಂದೆ ಮೆಸೇಜ್ ಬರುತ್ತೆ ನಿಮಗೆ. ಅಂದ್ರೆ ಫೆಬ್ರವರಿಯಲ್ಲಿ ಮೆಸೇಜ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಥವಾ ನೀವು 2ನೇ ತಾರೀಕು ಇದ್ದವ್ರಿಗೆ ಜನವರಿಯ ಎಂಡ್ ಅಲ್ಲಿ ಮೆಸೇಜ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಿ ಅಂತ ಹೇಳ್ಬೋದು. ಈ ಒಂದು ಕ್ಲಾರಿಫಿಕೇಶನ್ ತುಂಬಾ ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಏನಾದ್ರೂ ಅಷ್ಟು ಮೀರಿ ಡೌಟ್ ಇತ್ತಂದ್ರೆ ಇಲ್ಲಿ RRBನೇ ಒಂದು ನಂಬರ್ ನ ಕೊಡ್ತಾರೆ, ಕಾಲ್ ಮಾಡಿ ನೀವು ಕೇಳಬಹುದು. ಇಲ್ಲ ನನ್ನ ವಾಟ್ಸ್ಆಪ್ ನಂಬರ್ ನ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಬಹುದು. ಸುಮ್ನೆ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೇಡಿ. ಇದರಿಂದ ನಮ್ಮ ಮೇಲೆ ಪ್ರೆಷರ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಆದ್ರೆ ನಾವು ಏನಾದ್ರೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ಯಾರಿದ ಈಗಾಗಲೇ ಎಕ್ಸಾಮ್ ಆಗಿದೆ ಅವರು ಎಕ್ಸಾಮ್ ಬರ್ದಿದ್ದಾರೆ. ಇಲ್ಲಿ ಯಾರಿಗೆಲ್ಲ ಎಕ್ಸಾಮ್ ಬರಿಬೇಕು ಅವರು ಟೈಮ್ ಸಿಕ್ಕಿದೆ. ಯಾಕಂದ್ರೆ ಈಗ ಎಕ್ಸಾಮ್ ಯಾವ ರೀತಿ ಆಗಿದೆ ನೀವೆಲ್ಲರೂ ನೋಡಿದೀರಾ. ಇನ್ನು ಏನ್ ಓದ್ಬೇಕಂತ ನಿಮ್ಗೆ ಗೊತ್ತಿರುತ್ತೆ. ನೀವು ಇನ್ನೊಂದ್ ಸ್ವಲ್ಪ ಟೈಮ್ ಸಿಕ್ಕಿದೆ, ಸರಿಯಾಗಿ ಓದ್ರಿ, ಎಕ್ಸಾಮ್ ಅನ್ನ ಸರಿಯಾದ ರೀತಿಯಲ್ಲಿ ಕ್ರ್ಯಾಕ್ ಮಾಡಿ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ತಗೋರಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದರ ಜೊತೆಗೆ RRB ಹೇಳಿದೆ ಏನಂತಂದ್ರೆ ಇನ್ನೊಂದು ಹೊಸ ನೋಟಿಫಿಕೇಶನ್ ಕರಿತೀನಿ ಅಂತ ಹೇಳಿದೆ ಈಗಾಗಲೇ. ಯಾವಾಗಿಂದ? ಜನವರಿ, ಇದೇ ತಿಂಗಳು ಜನವರಿ 21ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. 22,000 ವೇಕೆನ್ಸಿಗೆ 18ರಿಂದ 30 ವರ್ಷದ ಒಳಗೆ ನೀವ್ ಏನಾದ್ರೂ ಇದ್ರಿ ಅಂತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇದಕ್ಕೂ ಸಹ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಡ್ರಿ. ಜನವರಿ 21ರಿಂದ ಏನಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಇದಕ್ಕೂ ಸಹ ಅಪ್ಲಿಕೇಶನ್ ಅನ್ನ ಹಾಕಿ ಮುಂದೆ ಇನ್ನೊಂದ್ 2-3 ತಿಂಗಳಲ್ಲಿ ಏನಂತಂದ್ರೆ ಇದ್ರೂ ಸಹ ಎಕ್ಸಾಮ್ ಬರುತ್ತೆ. ಇದನ್ನು ಸಹ ಎಕ್ಸಾಮ್ ಬರ್ಲಿಕ್ಕೆ ಪ್ರಿಪರೇಷನ್ ನಡೆಸಿ ಸ್ನೇಹಿತರೆ. ಇದು ಒಂದು ಏನಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್. ತುಂಬಾ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗಬೇಡಿ. ಸರಿ, ಎಕ್ಸಾಮ್ ಇಂಟಿಮೇಷನ್ ಬರ್ತಾ ಇಲ್ಲ ಅಂತ ಹೇಳಿ ಇದೇ ನಾನು ಇನ್ನೊಂದ್ಸಲ ಹೇಳ್ತೀನಿ. 8 ಮತ್ತು 9 ಯಾರಿಗೆಲ್ಲ ಇದಾವೋ ಈಗಾಗಲೇ ಮೆಸೇಜ್ ನಿಮಗೆ ಬಂದಿರುತ್ತೆ. ಯಾರಿಗೆಲ್ಲ ಮೆಸೇಜ್ ಅವ್ರಿಗೆ ಇಲ್ಲವೋ ಅವರು ಜನವರಿಯ ಎಂಡ್ ಅಲ್ಲಿ ನಿಮಗೆ ಮೆಸೇಜ್ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಿವರೆಗೂ ಸ್ಟಡಿ ಮಾಡ್ತಾ ಇರಿ.
ಮತ್ತೆ ನಮ್ಮ ಕರೆಂಟ್ ಅಫೇರ್ಸ್ ನಾನು ಅವಾಗಲೇ ಹೇಳಿದೆ, ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಡೇ ಬೈ ಡೇ ನಿಮ್ಗೆ ಏನಂದ್ರೆ ಕರೆಂಟ್ ಅಫೇರ್ಸ್ ಮೆಸೇಜ್ ಕ್ಲಾಸಸ್ ಬರ್ತಾ ಇರ್ತವೆ. ಇವನ್ನ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ಕೇಳಿ, ಯಾಕಂದ್ರೆ ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು, ಏನಂತಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಪ್ರಶ್ನೆ ಬೀಳೋದ್ರಿಂದ ಕರೆಂಟ್ ಅಫೇರ್ಸ್ ಮೇಲೆ ಯಾವ್ದಾದ್ರು ಒಂದು ಟಾಪಿಕ್ ಅನ್ನ, ಅಂದ್ರೆ ಆ ಟಾಪಿಕ್ ಅನ್ನ ಇಟ್ಕೊಂಡು ಅದರ ಡಿಟೇಲ್ ಆದಂತ ಫುಲ್ ಎಕ್ಸಾಮ್ ಅಲ್ಲಿ ಏನೆಲ್ಲ ಬೀಳಬಹುದು ಆ ಎಲ್ಲಾ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿರ್ತೀವಿ. ಮತ್ತೆ MCQ ಮಾದರಿ ಪ್ರಶ್ನೆಗಳನ್ನು ಸಹ ಇದರಲ್ಲಿ ಕೊಟ್ಟಿರ್ತೀವಿ. ಇದನ್ನ ನೋಡಿ ನೀವು ಟಿಪ್ಪಣಿ ಮಾಡ್ಕೊಂಡ್ರಿ ಅಂತಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ನ ಸ್ನೇಹಿತರೆ. ಈ ರೀತಿಯ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಖಂಡಿತವಾಗಿಯೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಮತ್ತೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ ಅಂತ ಹೇಳಿದೆ, ಅದಕ್ಕೆ ಜಾಯಿನ್ ಆಗಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅನ್ನ ಫಾಲೋ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸೋಣ. ನಮಸ್ಕಾರ.